ಪೆಂಗ್ವಿನ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ಹವಾ ಮಾಡ್ತಿರೋ ಒಂದು ಪೆಂಗ್ವಿನ್ ನ ಕಥೆನ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಏನಾಗುತ್ತೆ ಅಂದ್ರೆ ಇದು ಇವಾಗಿನ ಕಥೆ ಅಲ್ಲ, 2007ನೇ ವರ್ಷದ್ದು. ಅವಾಗ ಏನಾಗುತ್ತೆ, ಈ ರಿಸರ್ಚರ್ಸ್ ಒಂದು ಡಾಕ್ಯುಮೆಂಟರಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಪೆಂಗ್ವಿನ್ ಮೇಲೆ. ಅವಾಗ ಎಲ್ಲಾ ಪೆಂಗ್ವಿನ್ ಗಳು ಒಂದು ಕಡೆ ಹೋಗ್ತಾ ಇದ್ರೆ ಒಂದು ಪೆಂಗ್ವಿನ್ ಮಾತ್ರ ಆ ದಾರಿನ ಬಿಟ್ಟು ಎಲ್ಲೋ ದೂರ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಟ್ಟದ ಕಡೆ ಹೋಗ್ತಾ ಇರುತ್ತೆ. ಸೊ ಇವಾಗ ಸಾಮಾನ್ಯವಾಗಿ ಪೆಂಗ್ವಿನ್ ಗಳು ಒಂದು ಅವರ ಕಾಲನಿ ಹತ್ರ ಇರ್ತವೆ, ಇಲ್ಲ ಅಂತಂದ್ರೆ ಸರ್ವೈವಲ್ ಗೋಸ್ಕರ ಅಂದ್ರೆ ಫುಡ್ ಗೋಸ್ಕರ ನೀರಿನ ಕಡೆ ಹೋಗ್ತವೆ. ಈಗ ನೀರು ಒಂದ್ ಕಡೆ ಇರುತ್ತೆ, ಕಾಲನಿ ಒಂದ್ ಕಡೆ ಇರುತ್ತೆ. ಆದ್ರೆ ಆ ಒಂದು ಪೆಂಗ್ವಿನ್ ಮಾತ್ರ, ಎಲ್ಲಾ ಪೆಂಗ್ವಿನ್ ಗಳು ಇಲ್ಲೇ ಹೋಗ್ತಾ ಇರ್ತವೆ, ಆದ್ರೆ ಒಂದು ಪೆಂಗ್ವಿನ್ ಮಾತ್ರ ದೂರದಲ್ಲಿರೋ ಬೆಟ್ಟದ ಕಡೆ ಹೋಗ್ತಾ ಇರುತ್ತೆ. ಅದನ್ನ ಗಮನಿಸಿರುವಂತಹ ರಿಸರ್ಚರ್ಸ್ ಆ ಪೆಂಗ್ವಿನ್ ನ ತಗೊಂಡ್ ಬಂದು ಮತ್ತೆ ಕಾಲನಿ ಹತ್ರ ಬಿಡ್ತಾರೆ. ಆದ್ರೆ ಪೆಂಗ್ವಿನ್ ಮತ್ತೆ ಅದೇ ಬೆಟ್ಟದ ಕಡೆ ಹೋಗುತ್ತೆ. ತುಂಬಾ ಪ್ರಯತ್ನ ಮಾಡಿ ಆದ್ಮೇಲೆ ಜೀವನ ಕೂಡ ಕಳ್ಕೊಳ್ಳುತ್ತೆ. ಸೊ ಈ ಒಂದು ಸ್ಟೋರಿ ಇವಾಗ ಇಡೀ ಸೋಷಿಯಲ್ ಮೀಡಿಯಾನ ಮೋಟಿವೇಟ್ ಮಾಡ್ತಾ ಇದೆ. ಇದನ್ನ ಎರಡು ರೀತಿ ತಗೋಬಹುದು. ಮೊದಲನೇದು, ಇವಾಗ ನಮ್ಗೆ ಅಂತ ಒಂದು ರೊಟೀನ್ ಲೈಫ್ ಇರುತ್ತೆ. ಡೈಲಿ ಕೆಲ್ಸಕ್ಕೆ ಹೋಗ್ಬೇಕು, ಬರ್ಬೇಕು, ಊಟ ಮಾಡ್ಬೇಕು, ಮಲ್ಕೋಬೇಕು, ಇಲ್ಲ ಫ್ಯಾಮಿಲಿ ಇದ್ರೆ ನೋಡ್ಕೋಬೇಕು. ಸೊ ಇದು ರೊಟೀನ್ ಲೈಫ್ ಇರುತ್ತೆ. ಸೊ ಇದೆಲ್ಲವನ್ನು ಬಿಟ್ಟು ನಾವು ಹೊಸದಾಗಿ ಏನಾದ್ರು ಸಾಧನೆ ಮಾಡಕ್ಕೆ ಅಂತ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು. ಸೊ ಪ್ರಯತ್ನ ಮಾಡಿದ್ರೆ ಒಂದು ಸಕ್ಸಸ್ ಸಿಗ್ಬೋದು, ಇಲ್ಲ ಅಂತಂದ್ರೆ ಜೀವನಾನೇ ಹಾಳಾಗಬಹುದು. ಸೊ ಇವಾಗ ನಮ್ಮ ರೊಟೀನ್ ಲೈಫ್ ಬಿಟ್ಟು ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ಬಿಟ್ಟ ಅಂತಾರಲ್ಲ, ಆ ರೀತಿ. ಸೊ ನೀವ್ ಹೇಳಿ ಸ್ನೇಹಿತರೆ, ಈ ಒಂದು ಪೆಂಗ್ವಿನ್ ನ ಕಥೆಯನ್ನ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ತಗೊಳ್ತೀರಾ? ಪಾಸಿಟಿವ್ ಆಗ ಇಲ್ಲ ನೆಗೆಟಿವ್ ಆಗ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೆಚ್ಚಿನ ಕಥೆಗಳಿಗಾಗಿ ನನ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಧನ್ಯವಾದಗಳು.